ಎಲ್ಲೋ ಒಂದು ಕಾಂಕ್ರೀಟ್ ಕಾಡಲ್ಲಿ ಎಲ್ಲೋ ಒಂದು ಕಡ್ಡಿ ಪಟ್ಟಣದಲ್ಲಿ ಇರೋದು ಯಾಕಪ್ಪ? ಎಲ್ಲರೂ ಕೃಷಿ ಮಾಡ್ತಾರೆ, ನಾನು ಕೃಷಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಮಾಡ್ಬೇಕಂದಾಗ ಮಲ್ಚಿಂಗ್ ಅಂತ ಹೇಳಿ. ಸೊ ಮಲ್ಚಿಂಗಿಗೆ ಏನು ಬೇಕು? ಲೈವ್ ಮಲ್ಚಿಂಗ್, ಡೆಡ್ ಮಲ್ಚಿಂಗ್, ಎರಡು ಸಾಧ್ಯತೆಗಳಿದೆ. ನಮ್ಮ ಭೂಮಿ ಅದಕ್ಕೆ ಸಾಥ್ ಕೊಡುತ್ತಾ, ಅದಕ್ಕೆ ಅನುಕೂಲ ಮಾಡಿಕೊಡುತ್ತಾ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಆಯ್ಕೆ ಅಂತ ಬಂದ್ಮೇಲೆ, ನಮ್ಮ ಆಯ್ಕೆ ಅಂತ ಬಂದ್ಮೇಲೆ ಸವಾಲು ಏನೇ ಬಂದ್ರೆ ನಾವು ಎದುರಿಸೋದಕ್ಕೆ ತಯಾರಾಗಬೇಕು. ನಮಸ್ಕಾರ ಸ್ನೇಹಿತರೆ, ನಂದಿ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಾವಯವ ಕೃಷಿಯನ್ನು ಯಾರು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರಿಗೆ ಈ ಒಂದು ವಿಡಿಯೋ ಅಂತ ಹೇಳ್ತೀನಿ. ಯಾಕೆಂದರೆ ಸಾವಯವ ಕೃಷಿಯನ್ನು ಮಾಡುವಾಗ ನಾನು ಸುಮಾರು ಕೆಲವೊಂದಿಷ್ಟು ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಯಾಕಂದರೆ ಕೃಷಿಯಲ್ಲಿ ನಾನು ಯಾವುದೇ ಥರದ ಅನುಭವಗಳನ್ನು ಹೊಂದಿರಲ್ಲ. ಯಾವುದೋ ಒಂದು ವಿಡಿಯೋನ ನೋಡ್ತೀನಿ, ನಾನು ವಿಡಿಯೋವನ್ನು ನೋಡಿದ ತಕ್ಷಣಕ್ಕೆ ನಾನು ಸಾವಯವ ಕೃಷಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಾಗ ನನಗೆ ಬರ್ತಕ್ಕಂಥ ಸವಾಲುಗಳೇನು, ಆ ಸವಾಲುಗಳನ್ನ ಹೇಗೆ ಮೆಟ್ಟಿ ನಿಲ್ಲಬೇಕು ಅಂತಕ್ಕಂಥದ್ದು ಕೆಲವೊಂದಿಷ್ಟು ಐಡಿಯಾಗಳು ನಿಮಗೆ ಈ ಒಂದು ವಿಡಿಯೋ ನೋಡೋದ್ರಿಂದ ಬರುತ್ತೆ. ಹಾಗಾಗಿ ಕೆಲಸ ಮಾಡೋದ್ರ ಜೊತೆಗೆ ಸಾವಯವ ಕೃಷಿಯನ್ನೇ ತಮ್ಮ ಬದುಕನ್ನಾಗಿಸ್ಕೊಂಡಿರುವಂಥ ಒಬ್ಬ ರೈತರ ಬಳಿ ಇವತ್ತಿದ್ದೀನಿ. ನಿಮ್ಮ ಯಾವೆಲ್ಲ ಪ್ರಶ್ನೆಗಳಿದಾವೋ ಆ ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಅಂತ ಅಂದ್ಕೊಂಡು ಆ ರೈತರ ಪರಿಚಯವನ್ನು ಮಾಡ್ಕೊಳ್ತಾ ಅವರ ಅನುಭವಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ನನ್ನ ಹೆಸರು ಶ್ರೀನಾಥ್ ತುನಾ ಅಂತ ಹೇಳಿ. ಮೂಲತಃ ಇಲ್ಲೇ ಬಸವಾಪಟ್ಟಣ, ಗಂಗಾವತಿ ತಾಲೂಕು. ಇಲ್ಲೇ ಹುಟ್ಟಿದ್ದೆಲ್ಲ, ಬೆಳೆದಿದ್ದು ವಿದ್ಯಾಭ್ಯಾಸ ಎಲ್ಲ ದಾವಣಗೆರೆ. ಮತ್ತು ನಾನು ಬೈ ಕ್ವಾಲಿಫಿಕೇಷನ್ ಕಂಪನಿ ಸೆಕ್ರೆಟ್ರಿ. ಬೆಂಗಳೂರಲ್ಲಿ ನಮ್ಮದೇ ಆದ ಒಂದು ಉದ್ಯೋಗ, ಒಂದು MNCಗೆ ಕೆಲಸ ಮಾಡ್ತಾಯಿದ್ದೀನಿ. ಸತತ ಒಂದು 20 ವರ್ಷದಿಂದ ಬೆಂಗಳೂರಲ್ಲಿ ನೌಕರಿ ಮಾಡ್ಕೊಂಡಿದ್ದೀನಿ. ಮಾಡ್ತಾ ಕೃಷಿ ಕಡೆಗೆ ಒಲವು ಯಾವಾಗಲೂ ಇತ್ತು. ಚಿಕ್ಕವನಿದ್ದಾಗಿಂದ ಒಂದು ಅವಕಾಶ ಸಿಕ್ತು, ಬಂಡವಾಳ ಹೂಡಿಕೆ ಮಾಡೋ ಅವಕಾಶ ಸಿಕ್ತು. ಬಂಡವಾಳ ಮಾಡಿಕೊಂಡು ಕೃಷಿ ಭೂಮಿ ಖರೀದಿ ಮಾಡಿಕೊಂಡು ಈಗ ಒಂದು 8 ವರ್ಷದಿಂದ ಸಾವಯವ ಕೃಷಿ ಮಾಡಿಕೊಂಡು ಸಂಪೂರ್ಣ ನೈಸರ್ಗಿಕ ಕೃಷಿ ಮಾಡ್ಕೊಂಡಿದ್ದೀನಿ. ಈ ಸಾವಯವ ಕೃಷಿನ ಮಾಡ್ಬೇಕಂತ ತಮಗೆ ಯಾಕೆ ಅನಿಸ್ತು ಸರ್? ಯಾಕಂದರೆ ಒಬ್ಬ ಉದ್ಯೋಗಿಯಾಗಿ MNC ಕಂಪ್ನಿಯಲ್ಲಿ ಉದ್ಯೋಗಿಯಾಗಿ ಈ ಸಾವಯವ ಕೃಷಿನ ಆಯ್ಕೆ ಮಾಡ್ಕೋಬೇಕಂತ ತಮಗೆ ಯಾಕೆ ಬಂತು ಸರ್? ಕೃಷಿ ಅನ್ನೋದು ಮನುಷ್ಯನ ಒಂದು ಮೂಲಭೂತ ಉದ್ಯೋಗ. ಯಾವಾಗಲೂ ಇವತ್ತು ನಾವು ಯಾವುದೇ ಉದ್ಯಮ ನೋಡಿದ್ರು ಕೂಡ ಕೃಷಿ ಅವಲಂಬಿತ ಉದ್ಯಮಗಳೇ ತುಂಬ ಇದ್ದಾವೆ. ಇವತ್ತು ಸಾಫ್ಟ್ವೇರು, AI ಅನ್ನೋದು ಒಂದು ಬಿಟ್ಟರೆ ಪ್ರತಿಯೊಂದು, ಕಿರಾಣಿ ಅಂಗಡಿಗೆ ಹೋದ್ರೆ ಕೃಷಿ ಉತ್ಪನ್ನಗಳೇ ಕಿರಾಣಿ ಅಂಗಡಿಯಲ್ಲಿ ಮಾರ್ತಿದ್ದಾರೆ, ಹೌದಾ? ಯಾವುದೇ ಶಾಪಿಂಗ್ ಮಾರ್ಕೆಟ್ಗೆ ಹೋದ್ರು ಬಟ್ಟೆ ತೊಗೊತೀವಿ ಅಂದರೂ ಕೂಡ ಇದರಲ್ಲಿ ಹತ್ತಿ ಇರುತ್ತೆ. ಹೌದು. ಅಂದರೆ ಕೃಷಿ ಇದು ಇಂಟಿಗ್ರಲ್ ಪಾರ್ಟ್ ಆಫ್ ಲೈಫ್. ಪ್ರತಿಯೊಬ್ಬರು ಜೀನ್ಸಲ್ಲೂ ಇದೆ. ಪ್ರತಿಯೊಬ್ಬ ವ್ಯಕ್ತಿ ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಲಾದರೂ ಕೂಡ ಕೃಷಿ ಅನ್ನೋದು ಅವನ ಜೀವನದೊಳಗೆ ಬಂದು ಹೋಗಿರುತ್ತೆ. ಒಂದು ಸಸಿನಾದರೂ ಬೆಳೆಸ್ತಿರ್ತಾರೆ. ಎಷ್ಟೋ ನಮ್ಮ MNC ಕಂಪನಿಗಳು, ಎಷ್ಟೋ ನನ್ನ ಕೊಲೀಗ್ಸು ಅವರ ಡೆಸ್ಕಲ್ಲಿ ಅವ್ರ ಎದುರುಗಡೆ ಒಂದು ಪ್ಲಾಂಟ್ ಯಾವಾಗಲೂ ಇಟ್ಕೊಂಡಿರ್ತಾರೆ. ಅದು ಕೃಷಿಯ ಒಂದು ಭಾಗ, ಒಂದು ಟ್ರೇಸ್ ಅಂತ ಅನ್ಬೋದು, ಒಂದು ಕೂದಲು ಎಳೆ ಅದು. ಅಂದರೆ ಕೃಷಿ ಅನ್ನೋದು ನಾನೇ ಅಂತಲ್ಲ, ಪ್ರತಿಯೊಬ್ಬರಿಗೂ ಮಾಡಬೇಕು ಅನ್ನೋದಿದೆ. ನನಗೆ ಅವಕಾಶ ಸಿಕ್ತು, 8 ವರ್ಷದಿಂದ ನಾನು ಮಾಡ್ಕೊಂಡ್ಬಂದಿದ್ದೀನಿ. ಎಷ್ಟೋ ಜನಕ್ಕೆ ಇನ್ನೂ ಮಾಡಬೇಕು ಅನ್ನೋದಿದೆ. ಎಷ್ಟೋ ಜನಕ್ಕೆ ಅವಕಾಶ ಸಿಕ್ಕಿರ್ಲಿಕ್ಕಿಲ್ಲ. ಅವಕಾಶ ಸಿಕ್ಕಾಗ ಸಂದರ್ಭಗಳು ಅವರಿಗೆ ಅವಕಾಶ ಮಾಡಿಕೊಟ್ಟಿರ್ಲಿಕ್ಕಿಲ್ಲ. ಸೊ ಹಾಗಾಗಿ ವಿಶೇಷತೆ ಏನಿಲ್ಲ. ನಾನೇ ಕೃಷಿ ಯಾಕೆ ಮಾಡಬೇಕು ಅಂದ್ಕೊಂಡಿದ್ರೆ ವಿಶೇಷತೆ ನನ್ನ ಪ್ರಕಾರ ಏನಿದೆ, ಎಲ್ರಿಗೂ ಕೃಷಿ ಮಾಡಬೇಕು ಅನ್ನೋದು ಇದ್ದೇ ಇದೆ. ಹಿಂಗೆ ಜಮೀನು ತೊಗೊಂಡು ಮಾಡಬೇಕು ಅನ್ನೋದು ಇರಲಿಕ್ಕಿಲ್ಲ. ಟೆರೇಸ್ ಗಾರ್ಡನ್ ಎಷ್ಟೋ ಜನ ಮಾಡಿದ್ದಾರೆ. ಟೆರೇಸ್ ಗಾರ್ಡನ್ ಬೂಮಿಂಗ್, ಈ ಪ್ರೀ ಕೊರೋನಾ ಎಲ್ಲ ಟೆರೇಸ್ ಗಾರ್ಡನ್ ಅನ್ನೋದು ಬೆಂಗಳೂರಲ್ಲಿ ಒಳ್ಳೆ ಹೆಸರು ಮಾಡ್ಬಿಡುತ್ತೆ. ಎಷ್ಟೋ ಜನ ಕನ್ಸಲ್ಟೆಂಟ್ಗಳು ಇದ್ರು. ಅದು ಹಾಗೆ ಕೃಷಿ ಅನ್ನೋದು ಪ್ರತಿಯೊಂದು ಒಬ್ಬರ ಜೀವನದಲ್ಲೂ ಇದೆ ಅಂತ ನನ್ನ ಅಭಿಪ್ರಾಯ. ಹಾಗೆ ನಾನು ಕೂಡ ಕೃಷಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಟೆರೇಸಲ್ಲಿ ಮಾಡಬೇಕು ಅನ್ಕೊಂಡಿಲ್ಲ, ನಾನು ಕೃಷಿ ಭೂಮಿಲೇ ಮಾಡಬೇಕು ಅಂತ ಅನ್ಕೊಂಡು. ಅದು ಒಂದೇ ವ್ಯತ್ಯಾಸ ಅನ್ಬೋದು. ಒಂದು ಸಸಿ ಬೆಳಬೇಕು ಅನ್ಸುತ್ತೆ, ಸ್ವಲ್ಪ ಜವಾಬ್ದಾರಿ ಜಾಸ್ತಿ ತಗೊಂಡು ಮನೋಭಾವನೆ ಬಂತು. ನಾನು ಅದಕ್ಕೆ ನನ್ನ ತಂದೆ ತಾಯಿ ಕೂಡ ಒಪ್ಪಿದ್ರು, ಹೌದು ಮಾಡೋದು ಯೋಗ್ಯ ಅಂತ ಅವ್ರ ಅಭಿಪ್ರಾಯನೂ ಇತ್ತು. ನಮ್ಮ ತಾಯಿ ಚಿಕ್ಕವಳಿದ್ದಾಗಿಂದಲೂ ಹೇಳ್ತಾರೆ, ನಮ್ದೆಲ್ಲ ತೋಟ ಇತ್ತು, ಹೀಗೆ ಹಾಗೆ ಎಲ್ಲ ಹೇಳ್ತಾ ಇದ್ರು. ಆ ಬಾಲ್ಯದಿಂದನೇ ಆ ಬೀಜಗಳನ್ನು ಬಿತ್ಕೊಂತ ಬಂದಿದ್ರು ಅಮ್ಮ. ಹಾಗಾಗಿ ಕೃಷಿ ಕಡೆಗೆ ಒಲವು ಬಂತು. ಯಾವಾಗ ಕೃಷಿ ಮಾಡಿದೆ ಅಂದರೆ, ನಾನು ಉದ್ಯೋಗ ಮಾಡಿದೆ, ನನಗೆ ಬೇಕಾದ ಒಂದು ಬಂಡವಾಳ ಮಾಡಿಕೊಂಡೆ. ಬಂಡವಾಳ ಮಾಡಿದ್ಮೇಲೆ ಎಲ್ಲೋ ಒಂದು ಕಾಂಕ್ರೀಟ್ ಕಾಡಲ್ಲಿ ಎಲ್ಲೋ ಒಂದು ಕಡ್ಡಿ ಪಟ್ಟಣದಲ್ಲಿ ಇರೋದು ಯಾಕಪ್ಪ? ಅದು ಯಾಕೋ ಆ ಜೀವನ ನನಗೆ ಸರಿ ಅನ್ನಿಸ್ತಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡಿದೆ, ಅಲ್ಲಿ ಒಂದು ಕಡ್ಡಿ ಪಟ್ಟಣದ ಒಂದು ಅಪಾರ್ಟ್ಮೆಂಟ್ ತೊಗೊಳೋದಕ್ಕಿಂತ ಒಂದು 3.5 ಎಕರೆ ಜಮೀನು ತೊಗೊಳ್ತೀನಿ, ಇಷ್ಟೇ ಅಂತ. ಸೊ ಇದರಲ್ಲಿ ಒಂದಿಷ್ಟು ಜಾಸ್ತಿ ಜವಾಬ್ದಾರಿ. ಆ ಜವಾಬ್ದಾರಿ ನಿಭಾಯಿಸೋದಕ್ಕೆ ನಾನು ಅಷ್ಟೇ ಅಲ್ಲ, ನನ್ನ ತಂದೆ ಆಯಿತು, ತಾಯಿ ಆಯಿತು, ನನ್ನ ಮನೆಯವರಾಯಿತು, ಮಕ್ಕಳಾಯಿತು, ಅದರಲ್ಲಿ ಅವ್ರ ಜವಾಬ್ದಾರಿ ತೊಗೋತಾ ಇದ್ದಾರೆ. ಸೊ ಹಾಗಾಗಿ ನಾನು ಕೃಷಿ ಮಾಡೋದಕ್ಕೆ ನನಗೆ ಒಂದಿಷ್ಟು ಉತ್ತೇಜನ ಸಿಕ್ಕು ಇಲ್ಲಿ ಬಂದು ಕೂತಿದ್ದೀನಿ ಅಷ್ಟೇ. ಈ ಪ್ರೇರಣೆ ಯಾರು ಸರ್ ನಮಗೆ? ಇದೇ ಥರದ ಕೃಷಿನ ಸಾವಯವ ಕೃಷಿನೇ ಮಾಡ್ಬೇಕಂತ ಪ್ರೇರಣೆ ಯಾರು ಸರ್ ತಮಗೆ?
ಅದು ಒಳ್ಳೆ ಪ್ರಶ್ನೆ. ಹ್ಮ್. ಒಬ್ರಂತ ಇಲ್ಲ ಇವರೇ ಹೇಳಿದ್ರು ಅಂತ ಹೇಳಕ್ಕಾಗಲ್ಲ. ಹ್ಮ್. ನಾ ಕೃಷಿ ಮಾಡ್ಬೇಕು ಅಂತ ಬಂತು. ಹ್ಮ್. 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 ಬಂಡವಾಳ ಆಯ್ತು, ಮನೆ ಮಾಡ್ಬೇಕಾ, ಹೌದು. ಹೊಲ ಮಾಡ್ಬೇಕಾ, ಜಮೀನ್ ಮಾಡ್ಬೇಕಾ, ನೆಲದ ಮೇಲೆ ಆಸೆ. ಹ್ಮ್. ಹ್ಮ್. ಅದ್ರದ್ದು ಆಸೆ ಮೂಲ ಹುಡ್ಕೊಂಡು ಹೋದಾಗ ನನ್ಗೆ ಗೊತ್ತಾಯ್ತು, ಓಕೆ ಭೂಮಿ ಮೇಲೆ ನನಗೆ ಆಸೆ ಇದೆ. ಅದರ ಅರ್ಥ ಇವತ್ತು ಎಲ್ಲರೂ ಮನೆ ಕಟ್ಕೋತಾ ಇದ್ದಾರೆ, ಭೂಮಿ ತಗೊಂಡು ಮನೆ ಕಟ್ಕೋಬೇಕು ಅಂತ ಬಂದಿದೆ ವಿನಃ ಭೂಮಿ ಮೇಲೆ ಆಸೆ ಇದೆ ನನಗೆ. ಓಕೆ, ಮನುಷ್ಯನಿಗೆ ಭೂಮಿ ಅನ್ನೋದು ಒಂದು ಋಣ. ಸೊ ನನಗೆ ಆಸೆ ಇದೆ. ವಿಚಾರ ಮಾಡಿದೆ, ಓಕೆ ಇದು ವರ್ತ ಅಪಾರ್ಟ್ಮೆಂಟ್ ತಗೊಳ್ಳೋದು ಅಥವಾ ಸೈಟ್ ತಗೊಂಡು ಮನೆ ಕಟ್ಟೋದು ವರ್ತ ಅಂತ ವಿಚಾರ ಮಾಡಿದಾಗ ನೋಡಿದೆ ಇಲ್ಲ, ಜಮೀನ್ ತಗೊಳ್ಳೋದು ಉತ್ತಮ ಅಂತ ನನಗೆ ಅನಿಸ್ತು. ಬೈ ಆಲ್ ಮ್ಯಾಥಮೆಟಿಕ್ಸ್, ಬೈ ಆಲ್ ಫೈನಾನ್ಷಿಯಲ್ ಕ್ಯಾಲ್ಕುಲೇಷನ್ ನನಗನ್ಸಿದ್ದು ಕೃಷಿ ಭೂಮಿ ಯೋಗ್ಯ ಅಂತ ಅನಿಸ್ತು. ಸೊ ಪ್ರೇರಣೆ ಅಂತ ಬಂದಾಗ ಮಾತಾಡ್ತಾ ಇರ್ತೀನಿ, ಸಾಮಾನ್ಯವಾಗಿ ಆಫೀಸ್ ಕೊಲೀಗ್ಸ್ ಮಾತಾಡ್ತಾನೆ ಇರ್ತೀನಿ. ಮಾತಾಡುವಾಗ ಇಲ್ಲ ನನಗೆ ಹಿಂಗೆ ಪ್ಯಾಷನ್ ಇದೆ, ನಾನು ಮಾಡಬೇಕು ಅಂತಿದ್ದೀನಿ ಅಂತ ಯಾರಿಗೋ ಒಬ್ರಿಗೆ ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ಹೋದಾಗ ಹೊರಗಡೆ ಕೂತಾಗ ಮಾತಾಡುವಾಗ ಹೇಳ್ತಾ ಇದ್ದೆ. ಅವ್ರು ಹೇಳಿದ್ರು ಎಲ್ಲ 0 ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ZBNF ಅಂತಿದೆ, ಸುಭಾಷ್ ಪೆಲೇಕರ್ ಅವ್ರದ್ದೊಂದಿಷ್ಟು ಯೂಟ್ಯೂಬಲ್ಲಿ ತುಂಬ ಫೇಮಸ್ ಇದ್ದಾರೆ, ಒಂಚೂರು ನೋಡು ಅಂತ ಅವ್ರು ಒಂದು ಟ್ರೇಸ್ ಕೊಟ್ಟರು, ಒಂದು ಎಳೆ ಕೊಟ್ಟರು. ಹಾಗಾಗಿ ನಾನು ಸುಭಾಷ್ ಪೆಲೇಕರ್ ಬಗ್ಗೆ ಒಂದಿಷ್ಟು ಸ್ಟಡಿ ಮಾಡಿದೆ, ಯೂಟ್ಯೂಬ್ ನೋಡಿದೆ, ಒಂದಿಷ್ಟು ಮೆಟೀರಿಯಲ್ಗಳು ತರಿಸ್ಕೊಂಡು ಸ್ಟಡಿ ಮಾಡಿದೆ. ಸೊ ಅವಾಗ ಏನಿಸ್ತು, ಓಕೆ ಕೃಷಿನೇ ಮಾಡಬೇಕು ಅಂದರೆ ಶೂನ್ಯ ಬಂಡವಾಳ ನೈಸರ್ಗಿಕ ಕೃಷಿ ಮಾಡೋದು ಉತ್ತಮ ಅನ್ನುವಂಥ ಒಂದು ಬಲವಾದ ಒಂದು ನಂಬಿಕೆ ಬಂತು ನನಗೆ. ಎಲ್ಲರೂ ಕೃಷಿ ಮಾಡ್ತಾರೆ, ನಾನು ಕೃಷಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಸೊ ಮಾಡ್ಬೇಕಂದಾಗ ಸಮಾಜದಲ್ಲಿ ಒಂದಷ್ಟು ಉತ್ತಮವಾದದ್ದು ಉತ್ಪನ್ನ ಕೊಡೋ ಕೃಷಿ ಮಾಡೋದು ಯೋಗ್ಯ ಅಂತ ಅನ್ನಿಸ್ಕೊಂಡು ನಾನು ಸಾವಯವ ಕೃಷಿ ಕಡೆಗೆ ಹೊರಳಿದ್ದೀನಿ. ಬರೋದಕ್ಕಿಂತ ಮುಂಚೆ ನನಗೆ ಗೊತ್ತಿದ್ದು ಸಾವಯವ ಅಥವಾ ನೈಸರ್ಗಿಕ ಕೃಷಿ ಅನ್ನೋದು ಸುಲಭ ಅಲ್ಲ. ಯಾಕೆ ಎಷ್ಟೋ ನಾನೇನೊಂದು 2.5-3 ವರ್ಷ ರಿಸರ್ಚ್ ಏನು ಮಾಡಿದೆ, ಎಲ್ಲ ಹಿರಿಯರನ್ನೆಲ್ಲ ಮಾತಾಡಿಸಿ ಅನುಭವಿ ಕೃಷಿಗಳನ್ನು ಭೇಟಿ ಮಾಡಿದೆ, ತಿಳ್ಕೊಳೋದು ಭಾಳ ಇದೆ. ಹಾಗಾಗಿ ಭಾಳ ತಿಳ್ಕೊಂಡೆ, ಅರಿತುಕೊಂಡೆ. ಅವಾಗ ಗೊತ್ತಿತ್ತು ನನಗೆ, ಓಕೆ ಇದು ಆರಂಭ ಮಾತ್ರ, ಹೆಜ್ಜೆ ಮಾತ್ರ, ಇದು ಮುಗಿದೇ ಇರೋ ಪ್ರಯಾಣನೇ. ಸೊ ನನಗೊಂದು ಮನಸ್ಥಿತಿ ಇದೆ, ಕುಟುಂಬದಲ್ಲಿ ಎಲ್ಲರ ಸಹಕಾರ ಇದೆ. ಸೊ ಹಾಗಾಗಿ ಈ ಪ್ರಯಾಣ ಆರಂಭ ಮಾಡಿಬಿಡೋಣ ಅಂದ್ಕೊಂಡು 2016ರಲ್ಲಿ ಜಮೀನು ಈ ಭಾಗದಲ್ಲಿ ಮುಸ್ಲಾಪುರ ಅಂತ ಗ್ರಾಮ ಇದು, ಕನಗಿರಿ ತಾಲೂಕು, ಮೂಲ ಗಂಗಾವತಿ ತಾಲೂಕು ಭೂಮಿ ಇದು. ಸೊ ಇಲ್ಲಿ ಕೃಷಿ ಭೂಮಿ ನನಗೆ ಅವಕಾಶ ಸಿಕ್ತು ತಗೊಳ್ಳೋದಕ್ಕೆ. ಹಾಗಾಗಿ ತೊಗೊಂಡು 2016ರಲ್ಲಿ ತೊಗೊಂಡು 2017 ಮಳೆಗಾಲ ಬರೋಲ್ಲಿವರೆಗೂ ವೆಯ್ಟ್ ಮಾಡಿದ್ವಿ. ಸ್ವಲ್ಪ ಗ್ರೀನ್ ಮ್ಯಾನ್ಯೂರ್ಗೆ ನವಧಾನ್ಯ ಉಗ್ಗೋದು ಅದೆಲ್ಲ ಮಾಡ್ಕೊಂಡು ರೆಡಿ ಮಾಡಿಕೊಂಡು 2017 ಜುಲೈ ಮತ್ತು ಆಗಸ್ಟ್ ಮಳೆಗಾಲದಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಹಾಕ್ಕೊಂಡು ಕೃಷಿ ಶುರು ಮಾಡಿದ್ವಿ. ಈಗ ನಾನು ರಾಸಾಯನಿಕ ಭೂಮಿನ ಒಂದು ಸಾವಯವ ಕೃಷಿಯನ್ನಾಗಿ ಭೂಮಿಯನ್ನಾಗಿ ಮಾಡ್ಕೋಬೇಕು ಅಂದರೆ ನಾನು ಏನೆಲ್ಲ ಕ್ರಮಗಳನ್ನು ನಾನು ತಯಾರಿ ಮಾಡ್ಕೋಬೇಕು ಸರ್? ನಾನು ಕ್ರಮಗಳನ್ನು ನಾನು ಮಾಡ್ಕೋಬೇಕಾಗುತ್ತೆ. ಸೊ ನಾವು ಮಾಡಿದ್ದೇನು ಅಂತ ಹೇಳ್ಬಿಡ್ತೀನಿ. ನಾವೇನು ಮಾಡಿದ್ವಿ, ಇದು ತಗೊಂಡಾಗ ಮೂಲತಃ ಇಲ್ಲಿ ಮೆಕ್ಕೆಜೋಳ ಮತ್ತು ಶೇಂಗಾ, ಭತ್ತ ಮಾಡಿದ್ದು ಭೂಮಿ ಇದು. ಹಾಗಾಗಿ ಇದರಲ್ಲಿ ರಾಸಾಯನಿಕ ಅನ್ನೋದು ಹೇರಳವಾಗಿತ್ತು. ಸೊ ಅದು ಕೂಡ ನನಗೆ ಗೊತ್ತಿತ್ತು, ನಾನು ಮನಗಂಡಿದ್ದಲ್ಲ. ಸೊ ಹಾಗಾಗಿ ಏನು ಮಾಡಿದ್ವಿ, ಮೊದಲು ನವಧಾನ್ಯಗಳನ್ನು ತೊಗೊಂಬಂದು, ನವಧಾನ್ಯಗಳು ಅಂದರೆ ಇದರಲ್ಲಿ ಎಣ್ಣೆಕಾಳು, ದ್ವಿದಳ, ಏಕದಳ ಎಲ್ಲ ಬಂದಿರುತ್ತೆ. ನವಗ್ರಹ ಪೂಜೆಗೆ ಮಾಡ್ತೀವಲ್ಲ ಅದೊಂದು ಉದಾಹರಣೆ. ಆ ಥರ ನವಧಾನ್ಯಗಳನ್ನೆಲ್ಲ ಅಂದರೆ ಎಳ್ಳು ಸೇರಿದೆ ಇದರಲ್ಲಿ, ಎಳ್ಳು ಕುಸುಬೆನೂ ಸೇರಿದೆ, ಅಂದರೆ ಎಣ್ಣೆಕಾಳುಗಳು ಸೇರ್ತಿದ್ರಲ್ಲಿ. ಈ ಥರ ನವಧಾನ್ಯಗಳನ್ನು ತೊಗೊಂಬಂದು ಹೊಲ ತುಂಬ ಹುಗ್ಗಿ ಅದಕ್ಕೆ ರೂಟವೇಟರ್ ಮಾಡಿ ಗ್ರೀನ್ ಮ್ಯಾನ್ಯೂರ್ ಅಂದರೆ ಗಿಡಗಳು ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಟ್ವಿ. ಅವು ಒಂದು 45 ದಿನ 60 ದಿನ ಅಂದರೆ ಗಿಡಗಳು ಬೆಳೆದು ಹೂ ಆಡೋ ಸಮಯದಲ್ಲಿ ಆವಾಗ ಅದಕ್ಕೊಂದು ಕೆಪಾಸಿಟಿ ಬರುತ್ತೆ. ಅಂದರೆ ಸಾವಯವ ಇಂಗಾಲ ಮತ್ತು ನೈಟ್ರೋಜನ್ ಸ್ಟೇಬಲ್ ಕಂಟೆಂಟ್ ಅಲ್ಲಿ ಹಿಡ್ಕೊಳ್ಳೋ ಒಂದು ಎಬಿಲಿಟಿ ಇರುತ್ತೆ ಆ ಗಿಡಗಳಿಗೆ, ಯಾವಾಗ ಹೂ ಆಗಿ ಕಾಯಿ ಕಟ್ಟೋ ಸಮಯದಲ್ಲಿ. ಸೊ ಆ ಸಮಯದಲ್ಲಿ ನಾವು ರೂಟವೇಟರ್ ಮಾಡಿ ಅದನ್ನ ಏನದು ಗ್ರೀನ್ ಮ್ಯಾನ್ಯೂರ್ ಆಗಿ ಮಾಡಿದ್ವಿ, ಸಾವಯವ ಗೊಬ್ಬರವಾಗಿ ಹೊಲ ತುಂಬ ಮಾಡಿದ್ವಿ. ಸೊ ಅದು ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು. ಬೇರ್ ಲ್ಯಾಂಡ್ ಹಾಗೆ ಬಿಟ್ವಿ, ಬಿಸಿಲು ಉಣ್ತು, ಆಮೇಲೆ ಬೀಜ ಹುಗ್ಗಿದ್ವಿ, ಮಳೆಗಾಲದಲ್ಲಿ ರೂಟವೇಟರ್ ಮಾಡಿದ್ಮೇಲೆ ಸಸಿಗಳು ಮೊಳಕೆ ಹೊಡೆದು ಬಂತು, ಮೊಣಕಾಲು ಅದಕ್ಕಿಂತ ಎತ್ತರನೇ ಬಂದ ಮೇಲೆ ರೂಟವೇಟರ್ ಮಾಡಿದ್ವಿ. ಸೊ ಅಲ್ಲಿಂದ ಆರಂಭ ಆಗಿದೆ ಸಾವಯವ ಕೃಷಿ ಅನ್ನೋದು. ನನಗೆ ಕಳೆದ ವರ್ಷ 2024ರಲ್ಲಿ ಆರ್ಗ್ಯಾನಿಕ್ 100% ಆರ್ಗ್ಯಾನಿಕ್ ಸರ್ಟಿಫೈಡ್ ಇದು ಸರ್ಟಿಫಿಕೇಶನ್ ಸಿಕ್ತು. ಬಟ್ ಅದಕ್ಕಿಂತ ಮೊದಲು ನೈಸರ್ಗಿಕ ಕೃಷಿ ಇರೋದ್ರಿಂದ ನಾನು ಯಾವ ಸರ್ಟಿಫಿಕೇಶನ್ಗೆ ಹೋಗಿರಲಿಲ್ಲ. ಬಟ್ ಅವಕಾಶ ಸಿಕ್ತು 2021ರಲ್ಲಿ ಅವಕಾಶ ಸಿಕ್ತು. ಆಗ ಅದಕ್ಕೂ ಒಂದು ಅವಕಾಶನ ಸದುಪಯೋಗ ಮಾಡಿಕೊಂಡು ಸಹಜ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ ಕಂಪನಿ ಅಂತ ಬೆಂಗಳೂರಲ್ಲಿದೆ. ಸೊ ಅವ್ರ ಮೂಲಕ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಕೂಡ ಸಿಕ್ಕಿದೆ. ಅದನ್ನು ಹೊರತಾಗಿ ಅದಕ್ಕಿಂತ ಮೊದಲೇನು ನೈಸರ್ಗಿಕ ಕೃಷಿ ಮಾಡ್ಕೊಂಡೇ ಬಂದಿದ್ದೀನಿ. ಸೊ ಅಂದರೆ ನೈಸರ್ಗಿಕ ಕೃಷಿ ಅಂದರೆ ಜೀವಾಮೃತ, ಸುಲಭವಾಗಿ ಮಾಡ್ತಕ್ಕಂಥದ್ದು ಜೀವಾಮೃತ, ಘನ ಜೀವಾಮೃತ, ಹೌದು, ಈ ಥರದ ಸಾವಯವ ಒಳಸುರಿಗಳನ್ನು, ನೈಸರ್ಗಿಕ ಒಳಸುರಿಗಳನ್ನು ಬಳಸ್ಕೊಂಡು
ಕೃಷಿ ಶುರು ಮಾಡಿದ್ದೀನಿ. ಸೊ ಕನ್ವರ್ಷನ್ ಅಂತ ಬಂದರೆ ಇದೆಲ್ಲ ಕೇಳಿ ತಿಳ್ಕೊಂಡಿದ್ದು. ಆಮೇಲೆ ನಾನು ಕೂಡ ಈ ಭೂಮಿಲಿ ಕಂಡ್ಕೊಂಡಿದ್ದು. ಮತ್ತು 2 ಬೆಳೆ 3 ಬೆಳೆವರೆಗೂ ಒಂದಿಷ್ಟು ಒಗ್ಗಿಕೊಳ್ಳೋದಕ್ಕೆ ಭೂಮಿ ಒಂದು ಸ್ವಲ್ಪ ತೊಂದರೆ ಟೈಮ್ ಪಡುತ್ತೆ, ತಗೊಳುತ್ತೆ. ಸಮಯ ತಗೊಳುತ್ತೆ. ಅದು ಅಲ್ಲದೆ ಈ ಕೃಷಿ ಭೂಮಿಲಿ ನಾವೀಗ ಕೆಮಿಕಲ್ ಅನ್ನೋದಕ್ಕಿಂತ ಅದು ಕನ್ವೆನ್ಷನಲ್ ಅಂದ್ಬೇಡ. ಸೊ ಕನ್ವೆನ್ಷನಲ್ ಫಾರ್ಮಿಂಗಲ್ಲಿ ಮೆಥಡಲ್ಲಿ ಏನು ಮಾಡ್ತಾ ಇದ್ದೀವಿ, ಬೀಜ ಗೊಬ್ಬರ ಇಳುವರಿ ಬಳಕೋತಿದ್ದೀವಿ, ತೊಗೊಂಡು ಹೊರಗಡೆ ಹೋಗ್ತೀವಿ, ಉತ್ಪನ್ನನೂ ಆಯಿತು, ಅಲ್ಲಿ ಬರೋ ದಂಟು ಗಿಂಟು ಏನಿದೆ ಅದನ್ನೆಲ್ಲ ತೊಗೊಂಡು ಹೊರಗಡೆ ಹಾಕ್ತೀವಿ, ಇಲ್ಲ ಸುಟ್ಟು ಹಾಕ್ಬಿಡ್ತೀವಿ. ಅಂದರೆ ಕೃಷಿ ಭೂಮಿಯಲ್ಲಿ ಏನು ಬೆಳೆಯುತ್ತೆ ಅದರಲ್ಲಿ ಆದಷ್ಟು 90 to 100% ಎಲ್ಲದನ್ನು ಹೊರಗಡೆನೆ ತೆಗಿತಾ ಇದ್ದೀವಿ. ಸೊ ಹಾಗಾಗಿ ಅಲ್ಲಿ ಕೊರತೆ ಉಂಟಾಗ್ತಾ ಇದೆ. ಭಾಳ ಮಾಡಿ ತಿಪ್ಪೆ ಗೊಬ್ಬರ ತಂದು ಹಾಕ್ಬೋದು, ಬಟ್ ಅಷ್ಟು ಸಾಕಾಗುತ್ತಾ ನಂಗೆ ಗೊತ್ತಿಲ್ಲ. ಹಾಗಾಗಿ ನನಗೇನು ಅನಿಸುತ್ತೆ, ನೈಸರ್ಗಿಕ ಕೃಷಿನ ಅಡಾಪ್ಟ್ ಮಾಡ್ಕೊಂಡಾಗ ಎಲ್ಲ ಕಳೆಗಳಿದೆ ನೋಡಿ, ಇಲ್ಲಿರೋದೆಲ್ಲ ಇಲ್ಲಿ ಈ ಕೃಷಿ ಪದ್ಧತಿಲಿ ನಾವೇನು ಹೊರಗಡೆ ತೆಗಿತೀವಿ, ಉತ್ಪನ್ನ ಏನು ಬರುತ್ತೆ, ನಿಂಬೆಹಣ್ಣು ಉದಾಹರಣೆ, ನಿಂಬೆಹಣ್ಣು ಅಥವಾ ಸೀತಾಫಲ ಅಥವಾ ತೆಂಗು ಅಂತಂದರೆ ಏನು ಉತ್ಪನ್ನ ಬರುತ್ತೆ ಅದನ್ನು ಮಾತ್ರ ತೆಗಿತೀವಿ. ಅಂದರೆ ಒಂದು 100% ಗಿಡ ಇದೆಯಪ್ಪ ಅಂದರೆ ಒಂದು 5% ತೆಗಿಬೋದು ನಾವು, ಬೇಡ 10% ಹೊರಗಡೆ ತೆಗಿಬೋದು ಉತ್ಪನ್ನ ಆಗಿ. ಉಳಿದಿರೋದಷ್ಟು ಎಲೆ, ಗಂಟೆ, ರಂಟೆಗಳು, ಇನ್ನೊಂದು ಎಲೆ, ತಪ್ಪಲ, ಎದು ಏನು ತ್ಯಾಜ್ಯಗಳು ಏನು ಬರುತ್ತೆ ಅದನ್ನೆಲ್ಲ ವಾಪಸ್ ಮಣ್ಣಲ್ಲೇ ಬಿಟ್ಬಿಡೋದು. ಸೊ ಇದು ಮಾಡೋದ್ರಿಂದ ಏನಾಗ್ತದೆ, ನಾವು ಅದರಲ್ಲಿ ತೆಗಿತಾ ಇರೋದು ಏನಿದೆ ಅದನ್ನು ಅಲ್ಪ ಮಾತ್ರ, ಅದನ್ನಷ್ಟೇ ಹೊರಗೆ ತೆಗಿತೇವೆ, ಉಳಿದಿರೋದಷ್ಟು ಅಲ್ಲೇ ಬಿಡ್ತಾ ಇದೀವಿ, ಅಲ್ಲೇ ಕೊಳೆದು ಬಿಡ್ತಾ ಇದೀವಿ, ಅಲ್ಲೇ ಹೇರಳವಾಗಿ ಕೊಳೆತು ಗೊಬ್ಬರ ಆಗಿ ಅದಕ್ಕೆ ಬೇಕಾಗಿರೋ ವಾತಾವರಣ ತಾನೇ ಸೃಷ್ಟಿ ಮಾಡ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಕನ್ವರ್ಷನ್ ಅಂತ ಬಂದಾಗ, ಕನ್ವರ್ಷನ್ ಮಾಡೋದಕ್ಕೆ ಇದಕ್ಕೆ ಒಂದೇ ಸಿಂಪಲ್ ಆಗಿ ಸುಭಾಷ್ ಪಾಲೇಕರ್ ಮುಚ್ಚಿಗೆ ಮಲ್ಚಿಂಗ್ ಅಂತ ಹೇಳಿ. ಸೊ ಮಲ್ಚಿಂಗಿಗೆ ಏನು ಬೇಕು, ಲೈವ್ ಮಲ್ಚಿಂಗ್, ಡೆಡ್ ಮಲ್ಚಿಂಗ್, 2 ಸಾಧ್ಯತೆಗಳಿದೆ. ಕೃಷಿ ತ್ಯಾಜ್ಯಗಳನ್ನ ಅಲ್ಲಿ ಹಾಕಿದ್ರೆ ಡೆಡ್ ಮಲ್ಚ್ ಆಗುತ್ತೆ, ಇಲ್ಲಪ್ಪ ಯಾವ್ದಾದ್ರು ಬೀಜಗಳನ್ನ ಮಳೆಗಾಲದಲ್ಲಿ ಹಾಕಿ ಸಸಿ ಬೆಳೆಯೋದಕ್ಕೆ, ಗಿಡಗಳು ಬೆಳೆಯೋದಕ್ಕೆ ಬಿಟ್ಟಿದ್ದೀವಿ ಅಂದರೆ ಲೈವ್ ಮಲ್ಚಿಂಗ್. ಸೊ ಈಗ ಇದನ್ನು ಬಿಡೋದ್ರಿಂದ ಏನಾಗುತ್ತೆ, ಕನ್ವರ್ಷನ್ ರ್ಯಾಪಿಡ್ ಆಗಿ ಫಾಸ್ಟ್ ಆಗುತ್ತೆ. ಸೊ ಇದು ಕನ್ವರ್ಷನ್ ಬಗ್ಗೆ ನಾನು ಹೇಳಬಲ್ಲೆ, ಇದು ನಾವು ಕಂಡುಕೊಂಡಿರೋ ಅನುಭವ. ಈ ಪಂಚತರಂಗಿಣಿ ಅಂತಂದ್ರೆ ನಾನು ಯಾವ ಥರ ಸಸ್ಯಗಳನ್ನು ಆಯ್ಕೆ ಮಾಡ್ಕೋಬೇಕು, ಯಾವ ವೆರೈಟಿ ಸಸ್ಯಗಳನ್ನು ಆಯ್ಕೆ ಮಾಡ್ಕೊಂಡ್ರೆ ನನಗೆ ಈ ಒಂದು ಸಾವಯವ ಕೃಷಿಯಲ್ಲಿ ನನಗೆ ಅನುಕೂಲ ಆಗುತ್ತೆ ಸರ್? ಕೆಲವೊಬ್ರು ಅಲ್ಲ, ಅಭಿಪ್ರಾಯಗಳು ತುಂಬ ವಿಭಿನ್ನವಾಗಿ ಬರುತ್ತೆ. ಎಲ್ಲ ಅಭಿಪ್ರಾಯಗಳು ಯೋಗ್ಯನೇ. ಹೌದು. ನಾವು ಕೃಷಿಗೆ ಅಂತ ಹೇಳಿದಾಗ ನಮ್ಮ ಅನುಕೂಲಕ್ಕೆ, ನಮ್ಮ ಲಭ್ಯತೆಗೆ ಏನು ಅನುಕೂಲ, ಏನು ಒದಗುತ್ತೋ ಅದನ್ನು ಮಾಡೋದು ಉತ್ತಮ. ಯಾವುದೋ ಸಿಗುತ್ತೆ ಏನೋ ಸಿಗುತ್ತಪ್ಪ ಅಂತೇಳಿ ಎಷ್ಟೋ ದೂರದಿಂದ ಎಷ್ಟೋ ಖರ್ಚು ಮಾಡಿ ತರೋ ಅವಶ್ಯಕತೆ ಬಹುಶಃ ಇಲ್ಲ, ಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ. ಸಸಿ ಅಂತ ಬಂದಾಗ, ನೈಸರ್ಗಿಕ ಕೃಷಿ ಅಂತ ಬಂದಾಗ, ಓಕೆ, ನೈಸರ್ಗಿಕ ಕೃಷಿ ಅಂತ ಬಂದಾಗ ನೈಸರ್ಗಿಕ ದತ್ತವಾಗಿ ಹೆಚ್ಚು ಪೋಷಕಾಂಶ ಕೊಡದೇನೆ ನೈಸರ್ಗಿಕ ದತ್ತವಾಗಿ ಬೆಳೆದಿರತಕ್ಕಂಥ ಗಿಡಗಳು ಹಾಕಿ ತುಂಬ ಉತ್ತಮ. ಅದಕ್ಕೆ ಉದಾಹರಣೆ ಅಂದರೆ ನಮ್ದು ಸಿಲ್ವರ್ ಓಕ್ ಏನಿದೆ ಇವೆಲ್ಲ ಫಾರೆಸ್ಟ್ ನರ್ಸರಿಲಿ ₹3 ಅಂತ ತಂದು ಕೊಟ್ಟಿರೋದು. ₹3 ಒಂದು ಸಸಿ. ಈಗ ಬಹುಶಃ 12-20 ಈ ಥರ ಆಗಿರ್ಬೋದು. ನಾವು ತಂದು ಹಚ್ಚಿದ್ರು ₹3 ಒಂದು ಸಸಿ. ನರ್ಸರಿಲಿ ತೊಗೊಂಬಂದಿರೋದು ಸಿಲ್ವರ್ ಓಕ್, 2000 ಸಿಲ್ವರ್ ಓಕ್ ತೊಗೊಂಬಂದು ಸಸಿ. ಎರಡನೇದು ಮಾವು ಬೀಜದಿಂದ ಮಾಡಿರೋ ಮಾವಿನ ಗಿಡ. ಆಮೇಲೆ ನಿಂಬು, ರಾಜಶೇಖರ್ ನಿಂಬರಿಗೆ ಅಂತ ಒಬ್ಬರು ನೈಸರ್ಗಿಕ ಕೃಷಿಕರಿದ್ದಾರೆ ಬಿಜಾಪುರ ಇಂಡಿಯಲ್ಲಿ. ಸೊ ಅವ್ರ ಹತ್ರ ಬೀಜದಿಂದ ಮಾಡಿರ್ತಕ್ಕಂಥ ಸಸಿಗಳು ತೊಗೊಂಬಂದಿದ್ದೀವಿ. ಸೊ ಹೀಗೆ ಪ್ರತಿಯೊಂದು ಹಾಕಿ, ಈಗ ನಿಮ್ಮ ಹಿಂದ್ಗಡೆ ಒಂದು ಇದಿದೆ ಸೀತಾಫಲ, ಅದು ಬೀಜ ನಾಟಿ ಮಾಡಿದ್ವಿ. ಅದನ್ನ ನಾವು ತಿಂದ ಮೇಲೆ ಯೋಗ್ಯ ಅನ್ನಿಸ್ತು, ತುಂಬ ಚೆನ್ನಾಗಿದೆಯಪ್ಪ, ತಿರುಳು ಚೆನ್ನಾಗಿದೆ ಅಂತ ಅನ್ನಿಸ್ದಾಗ ಬೀಜನ ಅಲ್ಲಿ ಬಿಸಾಕಿನೋ ನಾಟಿ ಮಾಡಿನೋ ಬೆಳೆದಿರ್ತಕ್ಕಂಥ ಗಿಡ ಅದು. ಸೊ ಹೆಚ್ಚಾನೆಚ್ಚು ಖರ್ಚು ಕಡಿಮೆ, ಪೋಷಕಾಂಶ ಅದ್ರದ್ದು ಕಾಳಜಿ ಕಡಿಮೆ ಮಾಡಿರ್ತಕ್ಕಂಥ ಗಿಡಗಳನ್ನ ತಗೊಂಬಂದರೆ ನೈಸರ್ಗಿಕ ಸಾವಯವ ಕೃಷಿಗೆ ಒಗ್ಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಈ ಸಾವಯವ ಕೃಷಿಯನ್ನು ಮಾಡ್ಕೋಬೇಕಾದ್ರೆ ಅಂತರ ಏನು ಇಟ್ಕೋಬೇಕು ಸರ್? ಈಗ ಗಿಡಗಳ ಆಯ್ಕೆಗೆ ತಕ್ಕ ಹಾಗೆ ಅಂತರಗಳು ಬೇಕಾಗುತ್ತೆ. ಮಾವು ನಾವು ಮಾಡ್ತೀವಿ ಅಂದರೆ 20, 16, 20, 25, 30 ಹೀಗೆ ಬಿಡೋದು ಉತ್ತಮ. ಸೊ ನಾವು ಮಾವೇ ಹೈ ಡೆನ್ಸಿಟಿ ಅಂತ ಬಂದಿದೆ, ಅಲ್ಟ್ರಾ ಹೈ ಡೆನ್ಸಿಟಿ ಅಂತಲೂ ಬಂದಿದೆ. ಅವೆಲ್ಲ ಶಾರ್ಟ್ ಟರ್ಮ್. ನಂದು ವಿಷನ್ ಇದ್ದಿದ್ದು ಲಾಂಗ್ ಟರ್ಮ್. ಓಕೆ, ನಾನು ನನ್ನ ಮಕ್ಕಳ ಕಾಲಕ್ಕೂ ಇರಬೇಕು, ನನ್ನ ಮೊಮ್ಮಕ್ಕಳ ಕಾಲಕ್ಕೂ ಇರಬೇಕು ಅನ್ನೋ ಒಂದು ದುರಾಸೆಯಿಂದ ನಾನೇನು ಮಾಡಿದೆ, ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಮಾಡ್ಕೊಂಡಿದ್ದೀನಿ. 24x24 ಮಾವು ಇಟ್ಟಿದ್ದೀನಿ. ಸೊ ಅದನ್ನು ಬೀಜದಿಂದನೂ ಮಾಡಿದ್ದೀನಿ. ಸೊ ಡಿಸ್ಟೆನ್ಸ್ ಇನ್ನೂ 12x12 ಮಾಡ್ಬೋದು, 10-12 ಮಾಡಿದವರಿದ್ದಾರೆ. ಈಗ ಡೆನ್ಸಿಟಿ ಜಾಸ್ತಿ ಆದಂಗೆಲ್ಲ ಅದರ ಆಯಸ್ ಕಡಿಮೆ ಆಗುತ್ತೆ. ಸೊ ನಾನು ಡೆನ್ಸಿಟಿ ಜಾಸ್ತಿ ಮಾಡಿರೋದ್ರಿಂದ ಆಯಸ್ ಜಾಸ್ತಿ ಬರುತ್ತೆ. ಸೊ ಅದು ನನ್ನ ಆಯ್ಕೆ ವೈಯಕ್ತಿಕ, ಇದೇ ಸರಿ ಅಂತ ಹೇಳಲ್ಲ. ನಾನೇನು ಮಾಡಿದೆ, ಯಾಕೆ ಮಾಡಿದೆ ಅಂತ ಹೇಳಿದ್ದೀನಿ.
ಈಗ ಸಾಮಾನ್ಯವಾಗಿ ಬರುವಂಥ ಪ್ರಶ್ನೆ ಏನಂದ್ರೆ ಸರ್, ಈಗ ಆಯಿತು ನೀರಾವರಿ ಇದ್ದವರಾದರೆ ಈ ಸಮಗ್ರ ಕೃಷಿಯನ್ನು ಮಾಡ್ತಾರೆ, ಈ ಸಾವಯವ ಕೃಷಿಯನ್ನು ಮಾಡ್ತಾರೆ. ನನಗೆ ನೀರಾವರಿ ಇಲ್ಲ, ನೀರಾವರಿ ಇಲ್ದನೆ ಬಂಜರು ಭೂಮಿಯೆಲ್ಲ ನಾನು ಮಾಡ್ಕೋಬಹುದಾ ಅಂತ ಬರ್ಬೋದು ಸರ್. ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಬಂಜರು ಭೂಮಿ ಅನ್ನೋದು ಇಲ್ವೇ ಇಲ್ಲ, ಹ್ಮ್. ಮರಳು ಭೂಮಿ ಅನ್ನೋದು ಇದೆ. ಹ್ಮ್. ಬಂಜರು ನಾವು ಮಾಡ್ತಾ ಇದ್ದೀವಿ. ಮರಳು ಭೂಮಿಲೂ ಕೂಡ ಎಷ್ಟೋ ದೇಶಗಳನ್ನ ಅರೇಬಿಯನ್ ದೇಶಗಳಲ್ಲಿ ನೋಡ್ಬೋದು, ಆಲ್ರೆಡಿ ಪ್ಲಾಂಟೇಶನ್ ಮಾಡಿ ಗ್ರೀನರಿಗೆ ಅವರು ಕನ್ವರ್ಟ್ ಮಾಡ್ತಾ ಇದ್ದಾರೆ, ಅವಕಾಶಗಳನ್ನ ಅವರು ಬಳಸ್ಕೊತಾ ಇದ್ದಾರೆ. ಸೊ ಬಂಜರು ಭೂಮಿ ಅನ್ನೋದು ಏನಿಲ್ಲ, ಸವಳು ಅಂತ ಹೇಳ್ತೀವಲ್ಲ, ಅದು ಬೆಳೆಗಳು ಬೆಳೆಯೋದಕ್ಕೆ ಯೋಗ್ಯ ಆಗಲ್ಲ. ಅದರಲ್ಲಿರೋ ಲವಣಾಂಶ ಬೆಳೆ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡಲ್ಲ. ಹಾಗಂತೇಳಿ ನಾನು ಅಲ್ಲಿ ತಗೊಂಡೋಗಿ ಮಾವು ಬೆಳಿತೀನಿ, ನಿಂಬು ಬೆಳಿತೀನಿ ಅಂದ್ರೆ ಬಹುಶಃ ಆಗ್ಲಿಕ್ಕಿಲ್ಲ. ಅಲ್ಲಿ ಈ ಪಾಮ್ ಬಂದಿದೆಯಲ್ಲ, ಆ ಗಿಡಗಳನ್ನೆಲ್ಲ ಅಲ್ಲಿ ಬೆಳಿಬೇಕು. ಜಾಲಿ ಬೆಳೆಯುತ್ತೆ, ಕರಿ ಜಾಲಿ, ಬಳ್ಳಾರಿ ಜಾಲಿ ಬೆಳೆದು ಅದನ್ನ ಗಿಡ ಕಡಿದು ಇದ್ಲು ಕೂಡ ಮಾಡ್ತಾರೆ. ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ಕೊಂಡಿದೀವಿ, ನಮ್ಮ ಭೂಮಿ ಅದಕ್ಕೆ ಸಾಥ್ ಕೊಡುತ್ತಾ, ಅದಕ್ಕೆ ಅನುಕೂಲ ಮಾಡಿಕೊಡುತ್ತಾ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಎರೆಯಲ್ಲಿ ನಾ ಹೋಗ್ಬಿಟ್ಟು ನಾ ತೋಟಗಾರಿಕೆ ಮಾಡ್ತೀನಿ ಅನ್ನೋದು ಒಂದಿಷ್ಟು ಕಷ್ಟದ ಪ್ರಶ್ನೆ. ಮಾಡೋದಕ್ಕೆ ಆಗತ್ತಾ ಅಂತ ಕೇಳಿದ್ರೆ ನನಗಂತೂ ಗೊತ್ತಿಲ್ಲ, ಬಟ್ ಯಾರೂ ಮಾಡಿಲ್ಲ. ಮಾಡೋದಕ್ಕೆ ಪ್ರಯತ್ನ ಪಟ್ಟವ್ರನ್ನ ನೋಡಿ ನಾವು ಕಲಿತು ತಿಳ್ಕೊಬೇಕು. ಸೊ ಎರೆಯಲ್ಲಿ ಹೋದ್ರೆ ಬೀಜ ಬಿತ್ತಿ ಕುಂಟೆ ರಂಟೆ ಹೊಡೆದು ರಾಶಿ ಮಾಡ್ಕೊಂಬರೋದು ಉತ್ತಮ. ಈ ಥರ ಕೆಂಪು ಭೂಮಿಲಿ ಬಂದಾಗ ತೋಟಗಾರಿಕೆ ಮಾಡೋದಕ್ಕೆ ಯೋಗ್ಯ ಅಂತ ನನಗೆ ಅನಿಸುತ್ತೆ. ಯಾವುದು ಏನು ಅಂತ ಬಂದಾಗ ನಮ್ಮ ಪ್ರಿಫರೆನ್ಸ್ಗಿಂತ ಸುತ್ತಮುತ್ತ ವಾತಾವರಣದಲ್ಲಿ ಯಾವ ಗಿಡಗಳು ಎಷ್ಟು ವರ್ಷದಿಂದ ಸದೃಢವಾಗಿ ನಿಂತಿದ್ದಾವೆ ಅನ್ನೋದನ್ನ ಸ್ಟಡಿ ಮಾಡಿ ಆ ಬೆಳೆಗಳನ್ನು ಆಯ್ಕೆ ಮಾಡೋದು ಜಾಣತನ. ಸೊ ಹಾಗಾಗಿ ನಾನು ಇಲ್ಲಿ ನಿಂಬು ಮಾವು ಆಯ್ಕೆ ಮಾಡಿದ್ದೀನಿ. ಇಲ್ಲಿ 8 ವರ್ಷದಿಂದ ಅವಕಾಡೋ ಮಾಡಿದ್ರೆ ಲಕ್ಷಗಟ್ಟಲೆ ದುಡ್ಡು ಮಾಡ್ಬೋದಿತ್ತೇನೋ. ಅವಕಾಡೋ ಬರುತ್ತೆ, ಅದನ್ನ ಮಾಡ್ಬೋದಾಗಿತ್ತೇನೋ. ಬಟ್ ನಮ್ಮ ವಾತಾವರಣಕ್ಕೆ ಅವಕಾಡೋ ಒಗ್ಗು ಬರಲ್ಲ ಅನ್ನೋದು ನನ್ನ ಅಭಿಪ್ರಾಯ, ಯಾಕಂದ್ರೆ ಯಾರು ಬೆಳೆದಿಲ್ಲ. ಸೊ ಹಾಗಾಗಿ ನಾನು ಬೇಡದೇ ಇರೋ ಬೆಳೆ ಅಥವಾ ಬರೋದು ಅನುಮಾನ ಇರೋ ಬೆಳೆಗಳನ್ನ ನಾನು ಮಾಡೋದಕ್ಕೆ ಹೋಗ್ಲಿಲ್ಲ. ಲೋಕಲ್ ಆಗಿ ಏನ್ ಬೆಳೆದಿದೆ, ಯಾವ್ದು ಇಳುವರಿ ಚೆನ್ನಾಗಿ ಬರ್ತಾ ಇದೆ, ಅದನ್ನ ಮಾಡೋದು ಉತ್ತಮ. ಅದು ನನ್ನ ಅಭಿಪ್ರಾಯ, ಅದು ನಾನು ಮಾಡಿದ್ದೆ. ಈ ಸಾವಯವ ಕೃಷಿಯಲ್ಲಿ ನಾನು ಎದುರಿಸಬಹುದಾದ ಸವಾಲುಗಳು ಏನಿರುತ್ತೆ ಸರ್? ಆ ಸವಾಲುಗಳನ್ನು ಯಾವ ತರ ನಾನು ಪರಿಹಾರ ಮಾಡ್ಕೋಬಹುದು ಸರ್? ನಾನು ಈಗ ಸವಾಲು ಅಂತ ವಿಚಾರ ಮಾಡಿದ್ರೆ ಬರೀ ಸಾವಯವ ಕೃಷಿಗೆ ಅಷ್ಟೇ ಸವಾಲಿಲ್ಲ. ನಮ್ಮ ಕನ್ವೆನ್ಷನಲ್ ಫಾರ್ಮರ್, ಕೆಮಿಕಲ್ ಫಾರ್ಮರ್ ಅಂದರೆ ಅವ್ರಿಗೂ ಕೂಡ ತುಂಬ ಸವಾಲುಗಳಿದೆ. ಆಯ್ಕೆ ಅಂತ ಬಂದಮೇಲೆ, ನಮ್ಮ ಆಯ್ಕೆ ಅಂತ ಬಂದಮೇಲೆ ಸವಾಲು ಏನೇ ಬಂದರೆ ನಾವು ಎದುರಿಸೋದಕ್ಕೆ ತಯಾರಾಗಬೇಕು. ಸೊ ಇದಕ್ಕೊಂದು ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಉದಾಹರಣೆ ನಾನು ಹೇಳ್ಬೇಕು. ಸಮಾನ ಮನಸ್ಕರು ಸೇರಿ ಮಣ್ಣಿನೊಂದಿಗೆ ಮಾತುಕತೆ ಅಂತ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಂಡೆ. ಈಗ ಸತತ ಒಂದು 2.5-3 ವರ್ಷದಿಂದ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. 3 ವರ್ಷದ ಹೆಚ್ಚೆ, 3 ವರ್ಷಕ್ಕಿಂತ ಹೆಚ್ಚಾಯಿತು. ಪ್ರತಿ ತಿಂಗಳು ಒಬ್ಬೊಬ್ಬರು ರೈತರ ಸೊ ತೋಟದಲ್ಲಿ ಕೂತ್ಕೊಂಡು ಒಂದೊಂದು ಕಾರ್ಯಕ್ರಮ ಮಾಡ್ಕೊತ ಬಂದ್ವಿ. ಈಗ ಫ್ರೀಕ್ವೆನ್ಸಿ ಕಡಿಮೆ ಆಗಿದೆ. ಸೊ ಇದು ಸಮಾನ ಮನಸ್ಕರು ಸೇರೋದ್ರಿಂದ ಈ ಚಾಲೆಂಜ್ಗಳು ಏನಿದೆಯಲ್ಲ, ಪರಸ್ಪರ ವಿಷಯಗಳು ಚರ್ಚೆ ವಿನಿಮಯಗಳು ಆಗ್ತವೆ. ಸೊ ಇದು ಆಗೋದ್ರಿಂದ ನಮ್ಮ ಕಲಿಕಾ ಸಮಯ ಏನಿದೆಯಲ್ಲ ಅದು ತುಂಬ ಕಡಿಮೆ ಆಗುತ್ತೆ, ತುಂಬ ಬೇಗ ಕಲಿತೀವಿ. ಅವ್ರು ಮಾಡಿರೋದನ್ನ ನಾವು ಮಾಡ್ಬೇಕು ಅನ್ನೋದು ಒಬ್ರು ಆಲ್ರೆಡಿ ಯಾರೋ ಮಾಡಿಬಿಟ್ಟಿದ್ದಾರೆ. ಸೊ ಅವರನ್ನ ನೋಡಿ ಅವ್ರ ಹತ್ರ ಒಂದಿಷ್ಟು ಸಮಯ ತಗೊಂಡು ಅವ್ರ ಹತ್ರ ಮಾತಾಡಿ ಅವರ ಸರಿ ತಪ್ಪುಗಳು ಏನಿದೆ ಅದನ್ನ ನಾವೇನೋ ತಿದ್ದುಕೊಳ್ಳೋಕ್ಕಾಗಿ ಅದನ್ನ ಮಾಡಿದ್ರೆ ಅವ್ರಿಗಿಂತ ಹೆಚ್ಚು ಯಶಸ್ವಿ ನಾವು ಆಗೋಗ್ಬಿಡ್ತೀವಿ. ಸೊ ಈ ಥರ ವೇದಿಕೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಅವಕಾಶ ಮಣ್ಣಿನೊಂದಿಗೆ ಮಾತುಕತೆ ತಂಡ ಮಾಡಿಕೊಟ್ಟಿದೆ. ಸೊ ಇಲ್ಲಿ ಕಮಿಟೆಡ್ ಫಾರ್ಮರ್ ಯಾರು, ಅವ್ರನ್ನೆಲ್ಲ ನೋಡಿಕೊಂಡು ಅವ್ರ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಅವ್ರ ಹತ್ರ ಟೈಮ್ ತೊಗೊಂಡು ಅವ್ರ ಅನುಭವನ ಎಷ್ಟೋ ಜನ ವೆಲ್ಕಮ್ ಮಾಡಿದ್ದಾರೆ. ಬಂದು ಹೋಗಿ ಕೇಳಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಇದರಿಂದನೂ ಕೂಡ ನನಗೆ ತುಂಬ ಬೆನಿಫಿಟ್ ಆಗಿದೆ. ಹೇಳಿದೆ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಕೂಡ ಆಯಿತು. ಅದು ಕೂಡ ಮಣ್ಣಿನೊಂದಿಗೆ ಮಾತುಕತೆ ಒಂದು ವರದಾನ ಅಂತಲೇ ಹೇಳ್ಬೋದು. ಈ ನಿಮ್ಮ ತೋಟದಲ್ಲಿ ಏನೇನು ಮಾಡ್ಕೊಂಡಿದ್ದೀರಾ ಸರ್? ಈಗ ಇಲ್ಲಿ ಇದು 3.5 ಎಕರೆ ಜಮೀನು. 2.5 ಎಕರೆ ಪಂಚತರಂಗಿಣಿ ಮಾಡಿದ್ದೀನಿ. ಇನ್ನು 1 ಎಕರೆಯಲ್ಲಿ ನಮ್ಮದು ಮನೆ, ಹಸುಗಳು ಶೆಡ್ಡು, ಕುರಿ ಮತ್ತು ಕೋಳಿ ಸಾಕಾಣಿಕೆಗೆ ಮತ್ತು ಹಸುಗಳಿಗೆ ಮೇವು ಅಂಥೇಳಿ ಒಂದು ಎಕರೆ ಯುಟಿಲಿಟಿಗೆ ಅಂತ ಬಿಟ್ಟಿದ್ದೀನಿ. ಮನೆ ನಮ್ಮ ಸಮಗ್ರ ಕೃಷಿಯಿಂದ 2.5 ಎಕರೆ ತೋಟಗಾರಿಕೆ ಮಾಡಿ ಅದರಲ್ಲಿ ಪಂಚತರಂಗಿಣಿ ಮಾಡಿದ್ದೀನಿ. ಈ ಪಂಚತರಂಗಿಣಿಯಲ್ಲಿ ಒಂದು 150 ನಿಂಬು ಗಿಡಗಳಿದೆ, ಒಂದು 150 ಏನೇನಿದೆ ಕಾಂಬಿನೇಷನ್ ಇದೆ. ಸೊ ಒಂದು 80 ಮಾವಿದೆ, 150ರಲ್ಲಿ 80 ಮಾವಿದೆ. ಇನ್ನು ಒಂದು 70 ಗಿಡಗಳಿದೆ. ಇಲ್ಲಿ ತೆಂಗು ಕಾಣ್ತಾ ಇದೆ, ಒಂದು 20 ತೆಂಗು, ಒಂದು
20 ಇದೆ ಸೀತಾಫಲ ಇದೆ, ಒಂದು 5-6 ನೆಲ್ಲಿ ಇದೆ, ಒಂದು 5-6 ನೇರಳೆ ಗಿಡ ಇದೆ, ಆಮೇಲೆ ಒಂದಿಷ್ಟು ಕೊಕ್ಕವ ಗಿಡಗಳಿದೆ, ಒಂದಿಷ್ಟು ಕಾಫಿ. ಸೊ ಹೀಗೆ 150 ಮೇಜರ್ ನಿಂಬು ಇದೆ, ಇನ್ನು 150 ಮಾಡೆಲಲ್ಲಿ ಇನ್ನೂ 150 ಮಾವು ಅಥವಾ ನಿಂಬು ಏನು ಬರ್ಬೇಕಿತ್ತು. ಇದರಲ್ಲಿ ಒಂದು ಅರ್ಧ ಮಾವು ಮಾಡಿ ಇನ್ನು ಉಳಿದಿರೋ 70 ಗಿಡಗಳನ್ನ ಈಗ ಮನೆ ಬಳಕೆಗೆ ಎಲ್ಲ ಸೀಸನ್ಗೂ ಬರ್ತಕ್ಕಂಥ ಹಣ್ಣುಗಳು ಏನಿದೆ ಇವನ್ನೆಲ್ಲ ಆಯೋಜನೆ ಮಾಡಿ ಪ್ರತಿಯೊಂದು ಸೀಸನ್ನಲ್ಲೂ ಅದು ಕೊಡೋ ಉತ್ಪನ್ನನ ನಾನು, ನನ್ನ ಕುಟುಂಬದವರು, ನನ್ನ ಬಂಧು ಮಿತ್ರರು ಸೇವಿಸ್ಬೇಕು, ನಾವು ಅದನ್ನು ಆಸ್ವಾದಿಸ್ಬೇಕು ಅಂತೇಳಿ ಎಲ್ಲದನ್ನು ಕೂಡ ಆಯೋಜನೆ ಮಾಡಿದ್ದೀವಿ. ಸುಮಾರು 35-36 ಥರದ ಗಿಡಗಳಿದೆ. ಈ ಕೃಷಿಯನ್ನು ಮಾಡುವಾಗ ನಿಮ್ಮ ಕುಟುಂಬದ ಸಹಕಾರ ಹೆಂಗಿತ್ತು ಸರ್? ನಾನು ಒಬ್ಬನೇ ಏನು ಮಾಡೋಕ್ಕಾಗಿಲ್ಲ. ಎಲ್ಲರೂ ನಾನು ಮೊದಲೇ ಹೇಳಿದಾಗೆ ನಮ್ಮ ತಂದೆ ತಾಯಿ, ನನ್ನ ಮಡದಿ, ಮತ್ತು ನನ್ನ ಮಗಳು ಕೂಡ, ಅವಳಿಗೆ ಈಗ 9 ವರ್ಷ. ಅವಳು 3 ವರ್ಷದವಳು ಇದ್ದಾಗ, ಅವಳು ಹುಟ್ಟಿದಾಗ ಈ ಜಮೀನು ಮಾಡಿದ್ದು ನಾನು. ಅವಳು ಎದ್ದು ಅಡ್ಡಾಡುವಾಗ ಸಸಿಗಳು ತಂದು ಕೊಡೋದಕ್ಕೆ ಸಹಾಯ ಮಾಡೋಕ್ಕೆ ಶುರು. 3 ವರ್ಷದವಳು ಇದ್ದಿಲ್ಲ, ಆವಾಗಲೇ ಅಮ್ಮ ಸಸಿ ತೊಗೊಂಬಂದು ತಂದು ಕೊಡ್ತಾ ಇದ್ಲು. ಸೊ ಹಾಗೆ ಪ್ರತಿಯೊಬ್ಬರದು ಒಂದೊಂದು ಸಪೋರ್ಟ್ ಇದ್ದೇ ಇದೆ ನನಗೆ. ನಾನು ತೋಟ ಹೊಸದಾಗಿ ಶುರು ಮಾಡಿದಾಗ ಬೆಂಗಳೂರಿಂದ ಬಂದು ಮಾಡ್ತಾ ಇದ್ದೆ. ಈಗೇನೋ ಲಾಕ್ಡೌನು, ವರ್ಕ್ ಫ್ರಮ್ ಹೋಮ್ ಆಪ್ಷನ್ ತೊಗೊಂಡಿದ್ದೀನಿ, ತಿಂಗಳಿಗೆ 1 ವಾರ ಹೋಗಿ ಬರ್ತಾ ಇದ್ದೀನಿ ಅಂದರೆ ಅದಕ್ಕಿಂತ ಮೊದಲು ಬೆಂಗಳೂರಿಂದ ಬಂದು ಹೋಗ್ತಾ ಇದ್ದೆ. ಸೊ ಆವಾಗ ನನ್ನ ಜೊತೆಗೆ ನನ್ನ ಮಡದಿನಿ ಬರಬೇಕು, ನನ್ನ ಮಗಳು ಬರಬೇಕು. ಅವ್ರ ಸಹಕಾರ ಇಲ್ಲದೆ ನಾನೇನು ಮಾಡೋಕ್ಕಾಗ್ತಿರ್ಲಿಲ್ಲ, ಮಾಡಿಲ್ಲ. ಅವ್ರು ಇದ್ದಾರೆ, ಅವ್ರು ಸಪೋರ್ಟ್ ಮಾಡಿದ್ದಾರೆ. ಇದು ಒಂದು ಮಟ್ಟಕ್ಕೆ ನಾನು ತಗೊಂಬಂದು ಕೂತ್ ಮಾಡೋದಕ್ಕೆ, ನಾನಿಲ್ಲಿ ಕೂತ್ ಮಾತಾಡೋದಕ್ಕೆ ಯೋಗ್ಯತೆ ಗಳಿಸಿದ್ದೀನಿ ಅಂದರೆ ಅವ್ರ ಸಹಕಾರದಿಂದ. ಅಂದರೆ ನಿಮ್ಮ ಪ್ರಕಾರ ಕೃಷಿಯನ್ನು ಮಾಡ್ಬೇಕಂದ್ರೆ ಕುಟುಂಬದ ಸಹಕಾರನ ಅತಿ ಮುಖ್ಯ ಅಂತ ಬೇಕು. ಅವರಿಂದ ಏನು ಮಾಡೋಕ್ಕಾಗಲ್ಲ. ಇದು ಬಿಸ್ನೆಸ್ ಆದರೆ ಒಬ್ಬ ನಿಂತ್ಕೊಂಡು ಮಾಡ್ಬೋದು, ಬಟ್ ಕೃಷಿ ಅಂದರೆ ಇದು ಒಂದು ಸಮಗ್ರ ಜೀವನ ಶೈಲಿ. ಕುಟುಂಬ ಪರಿಚಯ ಮಾಡಿಸ್ಕೊಟ್ಬಿಡಿ ಸರ್. ಖಂಡಿತ. ಇವಳು ಪ್ರಣತಿ ಅಂತ ಹೇಳಿ ನನ್ನ ಮಗಳು, ಹಿರಿ ಮಗಳು. ಇವಳು ಮತ್ತೆ ಇವನು ಸುಯೋಗ ಅಂತ ಹೇಳಿ ನನ್ನ ಮಗ, ಪ್ರೀತಿ ಅಂತ ಹೇಳಿ ನಮ್ಮ ವೈಫ್. ಸೊ ಇವರು ಮತ್ತೆ ಇನ್ನೊಬ್ಬ ಮಗ ಇದ್ದಾನೆ, ಮಲಗಿದ್ದಾನೆ, 2 ವರ್ಷದವನು, ಪ್ರಯಾಗ ಅಂತ ಹೇಳಿ. ಸೊ ಪ್ರಣತಿ, ಸುಯೋಗ ಮತ್ತೆ ಪ್ರಯಾಗ, ಇವ್ರ 3 ಹೆಸರು ಸೇರಿ ತೋಟಕ್ಕೆ ಹೆಸರು ಕೂಡ ಮಾಡಿದ್ದೀನಿ. ಪ್ರಾಣ ಯೋಗ ಅಂತ ಹೇಳಿ, ಅಂದ್ರೆ ಪ್ರಣತಿ ಮತ್ತೆ ಸುಯೋಗನ ಸೇರಿ ಪ್ರಾಣಯೋಗ ಅಂತ ಹೆಸರು ಕೊಟ್ಟಿದ್ದೀವಿ ತೋಟಕ್ಕೆ. ಇವ್ರ ಹೆಸರುಗಳನ್ನೇ ಕೊಟ್ಟರು. ಅದರಲ್ಲಿ ಪ್ರಯಾಗನು ಬಂದ್ಬಿಟ್ಟ, ಪ್ರಾಣಯೋಗದಲ್ಲಿ ಪ್ರಯಾಗನು ಬಂದ್ಬಿಡ್ತಾರೆ. ಹಾಗೆ 3 ಮಕ್ಕಳ ಹೆಸರಲ್ಲೇ ತೋಟ ಮಾಡಿರೋದು. ಯಾಕಂದ್ರೆ ನಿಮ್ಮ ಪ್ರಕಾರ ಈಗ ಸರ್ ಕೃಷಿ ಮಾಡ್ತಿದ್ದಾರೆ, ನಿಮ್ಮ ಪ್ರಕಾರ ಹೇಳೋದಾದ್ರೆ ಕೃಷಿ ಜೀವನ ನೆಮ್ಮದಿ ಅನಿಸ್ತಿದೆ ಅಥವಾ ಬೆಂಗಳೂರು ಜೀವನ ನೆಮ್ಮದಿ ಅನಿಸ್ತಿದೆ ಮೇಡಮ್ ಅವರೇ? ಈ ಕಡೆ ಬನ್ನಿ. ಬೆಂಗಳೂರು ಕಂಪೇರ್ ಮಾಡಿದ್ರೆ ಸರ್, ಅಲ್ಲಿ ಇದ್ದೀವಿ ನಾವು. ಬೆಂಗಳೂರಲ್ಲಿ ಸ್ವಲ್ಪ ವರ್ಷ ಇದ್ವಿ, ಒಂದು 3 ವರ್ಷ 4 ವರ್ಷ ಇದ್ವಿ ಸರ್. ಅಂದ್ರೆ ಕೃಷಿ ಶುರು ಮಾಡಿದ್ಮೇಲೆ 4 ವರ್ಷ, ಅದಕ್ಕಿಂತ ಮೊದಲು ಬೆಂಗಳೂರಲ್ಲೇ ಇದ್ವಿ. ನನ್ನ ಮಗಳು ಚಿಕ್ಕವಳಿದ್ದಾಗ ಆಲ್ಮೋಸ್ಟ್ ಒಂದು 4 ವರ್ಷದ ತನಕ ಅಲ್ಲೇ ಇದ್ವಿ. ಆ ಲೈಫು ನೋಡಿದ್ದೀವಿ. ಸೊ ಅಲ್ಲಿ ಸ್ಟ್ರೆಸ್ಸು, ಟೆನ್ಷನ್ನು, ಅಲ್ಲಿ ಬ್ಯುಸಿ ಲೈಫು, ಮತ್ತೆ ಒಂದು ಸ್ವಲ್ಪ ಪ್ಯೂರಿಟಿ ಇಲ್ಲ, ಗಾಳಿ ಎಲ್ಲ. ಇಲ್ಲಿಗೆ ಬಂದಮೇಲೆ ಇವ್ರಿಗೊಂದು ಕನಸಿತ್ತು, ಒಂದು ತೋಟ ಮಾಡೋಣ, ಮಕ್ಕಳಿಗೊಂದು ಒಳ್ಳೆ ಪರಿಸರ ಕೊಡೋಣ. ತಂದೆ ತಾಯಿ ವಯಸ್ಸಾಗಿತ್ತಲ್ಲ, ಸೊ ಅವ್ರಿಗೂ ಒಂದು ಈ ಪರಿಸರದಲ್ಲಿ ಅವರು ಇಟ್ಟು ಒಂದು ಒಳ್ಳೆ ಜೀವನ ನಡೆಸಲಿ ಈ ಏಜಲ್ಲಿ ಅವರು ಅಂತ, ತೋಟದಲ್ಲಿ ಮನೆ ಮಾಡಿಕೊಟ್ಟು ಅಲ್ಲಿ ಚೆನ್ನಾಗಿರಲಿ ಅಂತ. ಈ ಲೈಫ್ ಚೆನ್ನಾಗಿದೆ ಸರ್. ಅಲ್ಲಿ ಕಂಪೇರ್ ಮಾಡಿದೆ. ನಾವು ಈಗ ಹೋಗ್ತೀವಿ ಯಾವಾಗಾದ್ರೂ ಒಂದು 2 ಮಂತ್ಸ್ 3 ಮಂತ್ಸ್ಗೆ ಯಾವಾಗಾದ್ರೂ ಹೋಗಿ ಬರ್ತೀವಲ್ಲ, ಸೊ ಒಂದು 2-3 ದಿನ ಇರ್ತೀವಿ, ಸಾಕು ಅನ್ಸ್ಬಿಡುತ್ತೆ. ಸಾಕು ಬೆಂಗಳೂರು, ಸ್ಟ್ರೆಸ್ಸು, ಓಡಾಟ, ಓಡು ಇದರಲ್ಲಿ. ಇಲ್ಲಿ ಬಂದಮೇಲೆ ಸ್ವಲ್ಪ ನಿರಾಳ ಅನಿಸುತ್ತೆ, ಶಾಂತವಾಗಿ ಅನಿಸುತ್ತೆ, ಇಲ್ಲಿ ಸಮಾಧಾನ ಅನಿಸುತ್ತೆ. ಇಲ್ಲಿ ಸ್ಟ್ರೆಸ್ ಇಲ್ಲ, ಟೆನ್ಷನ್ ಇಲ್ಲ, ಮಕ್ಕಳಿಗೆ ಒಳ್ಳೆ ಗಾಳಿ, ಒಳ್ಳೆ ವಾತಾವರಣ, ಆಕ್ಸಿಜನ್ನು, ಸ್ವಚ್ಛಂದವಾಗಿ ಆಟ ಆಡ್ತಾರೆ. ಅಲ್ಲಿಗೆ ಹೋದ್ರೆ ಆಟ ಆಡೋಕ್ಕೂ ಅವ್ರಿಗೆ ಹೊರಗಡೆ ಬಿಡೋಕ್ಕೂ ಆಗಲ್ಲ. ಇಲ್ಲಿ ನನ್ನ ಮಕ್ಕಳು ಆರಾಮಾಗಿ ಹೊಲದಲ್ಲಿ ಓಡಾಡ್ಕೊಂತ, ಪ್ರಾಣಿಗಳು ಎಲ್ಲ ನಾಲೆಜು ಬಂದಿರುತ್ತೆ. ಇಲ್ಲಿ ಪ್ರಾಣಿಗಳ ಜೊತೆ ಆಟ ಆಡ್ತಾರೆ. ಆಕಳು ಅಂದ್ರೆ ಹಾಲು ಹೆಂಗ್ ಬರುತ್ತೆ ಗೊತ್ತು, ಹಾಲು ಹೆಂಗ್ ಕರೆಯೋದು ಅಂತ ನೋಡಿದ್ದಾರೆ. ಕೋಳಿಗಳಿಗೆ ಕಾಳು ಹಾಕ್ತಾರೆ. ಸೊ ಅವ್ರ ಚಿಕ್ಕ ಅದು ಕೋಳಿ ಹೆಂಗೆ ಆಗುತ್ತೆ, ಮೊಟ್ಟೆ ಅಂದ್ರೆ ಏನು, ಹೆಂಗ್ ಬರುತ್ತೆ, ಆಲ್ಮೋಸ್ಟ್ ಎಲ್ಲ ನಾಲೆಜ್ ಇವಾಗಿಂದ ಗೊತ್ತಾಗ್ತಾ ಇದೆ ಅವ್ರಿಗೆ. ಸೊ ಇಲ್ಲಿ ಗಿಡಗಳು ಆಲ್ಮೋಸ್ಟ್ ನನ್ನ ಮಗಳಿಗೆ ಎಲ್ಲ ಗಿಡಗಳು ಗೊತ್ತು, ಇವನಿಗೂ ಗೊತ್ತು, ಹೇಳ್ತಾನೆ, ಈಗ ಹೆಸರು ಹೇಳ್ತಾನೆ. ಸೊ ಕಲಿಕೆನೂ ಆಗ್ತಾ ಇದೆ, ಅದ್ರ ಜೊತೆಗೆ ಒಳ್ಳೆ ಜೀವನ, ಒಳ್ಳೆ ವಾತಾವರಣ ಸಿಗ್ತಾ ಇದೆ ಮಕ್ಕಳಿಗೆ. ಸೊ ತುಂಬಾ ಖುಷಿ ಇದೆ ಸರ್. ಇದರಿಂದ ಏನ್ ಬೇಜಾರಿಲ್ಲ. ಇದು ಏನ್ ಕೆಟ್ಟದಲ್ಲ, ಒಳ್ಳೇದಲ್ಲ. ಎಷ್ಟೋ ಜನ ಲೈಫ್ ಈ ತರದ್ದು ಇಷ್ಟಪಡ್ತಾರೆ. ಸೊ ಅದನ್ನ ನಾವು ನಡೆಸ್ತಾ ಇದೀವಿ. ಸೊ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್. ಹಂಗಾದ್ರೆ ತೋಟದಲ್ಲಿ ಏನಿದೆ ಒಂದು ರೌಂಡ್ ಹೋಗಿ ಬಂದ್ಬಿಡೋಣ ಸರ್. ಬನ್ನಿ ಸರ್. ದೀರ್ಘಕಾಲಿಕ ಬೆಳೆಗಳು, ಹಣ್ಣಿನ ಬೆಳೆಗಳಿಗೆ ಹೂ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ನಿಂಬು, ಮಾವು ಸೀಸನಲ್ಲಿ ಬರುತ್ತೆ. ಯಾವಾಗ ಬರುತ್ತೆ? 52 ವಾರಗಳಿದೆ ಸರ್ ಒಂದು ವರ್ಷದಲ್ಲಿ. 52,000 ರೂಪಾಯಿ ಕರಿಬೇವು ಕೊಡುತ್ತೆ. ಮೊದಲನೇದು ಸಸಿ ಆಯ್ಕೆ ಮಾಡುವಾಗ ಓಕೆ,
ನೀರಿಲ್ಲ ಅಂದರೂ ಕೂಡ ಸರ್ವೈವ್ ಆಗ್ತಾವ, ಬೆಳಿತಾವ, ಭೂಮಿಯಲ್ಲಿ ಜೀವ ಹಿಡ್ಕೊಂಡು ಉಳಿತಾವ.